ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯೊಳಗೆ ಪ್ರವೇಶಿಸಿದ ರುದ್ರೇಶ್ ಯಾರು ನೋಡಬಾರದೆಂದು ಒಂದು ರಹಸ್ಯದ ಜಾಗಕ್ಕೆ ಹೋಗಿ ತನ್ನ ಮೊಬೈಲ್ ತೆಗೆದುಕೊಂಡು ಯಾರಿಗೋ ಕರೆ ಮಾಡಿ ಕಿವಿಯ ಮೇಲಿಟ್ಟನು. ಆ ಕಡೆಯಿಂದ ಕರೆಯನ್ನ ಸ್ವೀಕರಿಸಿದ ತಕ್ಷಣ, ನಾನು ಹೇಳಿದ್ದನ್ನೆಲ್ಲ ನೆನಪಿದೆ ತಾನೆ? ಎಲ್ಲವನ್ನ ಸರಿಯಾಗಿ ಮುಗಿಸಿಬಿಡಿ. ನಾನು ಹೇಳಿದ್ದನ್ನ ನೀನು ಸರಿಯಾಗಿ ಮಾಡಿ ಮುಗಿಸಿದರೆ ನೀನು ಕೇಳಿದಂತೆ ಹೆಚ್ಚಾಗಿಯೇ ನಾನು ನಿನಗೆ ಕೊಡುವೆನು ಎಂದು ರುದ್ರೇಶ್ ಎದುರಿಗಿರುವವನೊಂದಿಗೆ ಡೀಲ್ ಮಾತನಾಡಲು ಆರಂಭಿಸಿದನು. ನಾಯಕರೇ, ನೀವು ಇದುವರೆಗೆ ಹೇಳಿದ ಕೆಲಸಗಳಲ್ಲಿ ಯಾವುದನ್ನಾದರೂ ನಾನು ಸರಿಯಾಗಿ ಮುಗಿಸದೆ ಬಿಟ್ಟಿದ್ದೀನಾ? ಖಂಡಿತ ಇವತ್ತು ಹೇಳಿದ ಕೆಲಸವನ್ನ ನಾನು ಸರಿಯಾಗಿ ಮುಗಿಸಿಬಿಡುವೆನು. ನೀವು ಚಿಂತೆಯೇ ಮಾಡಬೇಡಿ ಎಂದು ಎದುರು ಬದಿಯಲ್ಲಿದ್ದವನು ಹೇಳಿದನು. ಹೇಳುವುದು ದೊಡ್ಡ ವಿಷಯವಲ್ಲ. ಏನಾದರೂ ತಪ್ಪು ನಡೆದರೆ ನಿನ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ಬಿಡುವೆನು ಎಂದು ರುದ್ರೇಶ್ ಅವನನ್ನ ಬೆದರಿಸಿದನು. ಅಯ್ಯೋ ನಾಯಕರೇ, ನಿಮ್ಮ ಬಗ್ಗೆ ನನಗೆ ಗೊತ್ತಲ್ಲವೇ? ನಿಮ್ಮ ಕೋಪ ಎಂಥದ್ದು ಎಂದು ನನಗೆ ಚೆನ್ನಾಗಿಯೇ ಗೊತ್ತು. ನೀವು ಹೇಳಿದ ವಿಷಯವನ್ನ ಒಳ್ಳೆಯ ರೀತಿಯಲ್ಲಿ ಮುಗಿಸಿ ನಿಮಗೆ ಫೋನ್ ಮಾಡುವೆನು ಎಂದು ರಂಗ ಫೋನ್ ಕಟ್ ಮಾಡಿದನು. ರುದ್ರೇಶನು ಕೈಯಲ್ಲಿ ಮೊಬೈಲ್ ಹಿಡಿದು ತಿರುಗಿಸುತ್ತಾ, ಇವತ್ತಿನೊಂದಿಗೆ ನಿನ್ನ ಕಥೆಯನ್ನ ಮುಗಿಸುವೆನು ಆರ್ವಿ. ಇಷ್ಟು ದಿನ ನಾನು ಕಾಯುತ್ತಿದ್ದ ವಿಷಯ ಇವತ್ತು ನಡೆಯಲಿದೆ ಎಂದು ಕ್ರೌರ್ಯದಿಂದ ಹೇಳಿ ತನಗೆ ತಾನೇ ನಕ್ಕುಕೊಂಡನು. ಕಾರಿನ ಪ್ರಣಾಯವು ಕಾರಿನ ಪ್ರಯಾಣವು ತುಂಬಾ ಶಾಂತವಾಗಿತ್ತು. ಸೈತ್ರನ್ ಆ ಶಾಂತತೆಯನ್ನ ಮುರಿದು ರೀತಿಯಲ್ಲಿ ಕಾರಿನ ಪ್ರಯಾಣವು ತುಂಬಾ ಶಾಂತವಾಗಿತ್ತು. ಸೈತ್ರನ್ ಆ ಶಾಂತತೆಯನ್ನ ಮುರಿಯುವ ರೀತಿಯಲ್ಲಿ ಬೃಷಿಕಾಳ ಕಡೆಗೆ ತಿರುಗಿ, ಏನ್ ಬೃಷಿ, ಏನು ಮಾತನಾಡದೆ ಸುಮ್ಮನೆ ಬರುತ್ತಾ ಇದ್ದೀಯಾ? ಇದು ನಿನ್ನ ಕ್ಯಾರೆಕ್ಟರ್ ಅಲ್ವೇ ಅಲ್ಲವಾ? ಬಾಯಿ ಮುಚ್ಚದೆ ಲೊಡಲೊಡ ಅಂತ ಯಾವಾಗಲೂ ಏನಾದರೂ ಮಾತನಾಡುತ್ತಲೇ ಇರುತ್ತೀಯಾ? ಇವಾಗ್ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀಯಾ ಎಂದು ಅವನು ಕೇಳಿದನು. ಅವನು ಹೇಳಿದ್ದನ್ನ ಕೇಳಿ ಸಣ್ಣದಾಗಿ ತುಟಿ ಬಿಚ್ಚಿ ನಕ್ಕವಳು, ಅದು ಏನೂ ಇಲ್ಲ ಬ್ರೋ, ಇವತ್ತು ಒಂದು ದಿನವಾದರೂ ಬಾಯನ್ನ ಕೊಂಚ ಹತೋಟಿಯಲ್ಲಿ ಇಡೋಣ ಅಂತ ನೋಡ್ತಾ ಇದ್ದೀನಿ. ಯಾಕಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ನನಗೆ ಸಮಯ ಸರಿಯಿಲ್ಲ ಎಂದು ಕನ್ನಡಿಯ ಮೂಲಕ ರಾವಣನನ್ನ ನೋಡುತ್ತಲೇ ಹೇಳಿದಳು. ಅವಳು ಯಾಕಾಗಿ ಹಾಗೆ ಹೇಳಿದಳು ಎಂಬುದನ್ನು ರಾವಣ ಅರಿತಿದ್ದರೂ ಗಂಭೀರವಾದ ಮುಖದೊಂದಿಗೆ ಕಾರನ್ನ ಓಡಿಸುತ್ತಿದ್ದನು. ಏನದು, ಜಗತ್ತಿನ ಮಹಾ ಅದ್ಭುತವಾಗಿ ಇದೆಯಲ್ಲಪ್ಪ, ಇದು ನಿನಗೆ ತುಂಬಾ ಕಷ್ಟವಾದ ವಿಷಯ ಅಲ್ವಾ? ಇವತ್ತಿಡೀ ದಿನ ಹೀಗೆ ಇರುತ್ತೀಯಾ ನೀನು ಎಂದು ಅವನು ಕಿಂಡಲ್ಲಾಗಿ ಕೇಳಿದನು. ಟ್ರೈ ಮಾಡ್ತೀನಿ ಬ್ರೋ, ನಾವು ಅಂದುಕೊಂಡರೆ ಆಗದು ಯಾವುದೂ ಇಲ್ಲ ಅಲ್ವಾ ಎಂದು ಅವಳು ನಗುತ್ತಾ ಹೇಳಿದಳು. ಅದು ಸರಿ ಎಂದು ತಲೆಯಾಡಿಸಿ ನಕ್ಕನು ಸೈತ್ರನ್. ಇವರಿಬ್ಬರು ಮಾತನಾಡುತ್ತಿರುವುದು ರಾವಣನಿಗೆ ಕೇಳಿಸುತ್ತಿದ್ದರೂ ಅದರಲ್ಲಿ ಅವನು ಭಾಗವಹಿಸಲಿಲ್ಲ. ವೃಷಿಕಾ ಇವಾಗಲಾದರೂ ಅವನು ಏನಾದರೂ ಮಾತನಾಡುವವನೇನೋ ಎಂದು ಹಾಗೆ ನಿರೀಕ್ಷಿಸುತ್ತಿದ್ದಳು. ಅವನ ಈ ಮೌನವು ಅವಳಿಗೆ ಚಿಂತೆಯನ್ನೇ ನೀಡಿತು. ಚೆನ್ನಾಗಿದ್ದವನನ್ನ ನಾನೇ ಅನಾವಶ್ಯಕವಾಗಿ ಹೀಗೆ ಮತ್ತೆ ಗಂಭೀರವಾದವನ್ನಾಗಿ ಮಾಡಿಬಿಟ್ಟೆ. ನಾವು ಒಂದು ಅಂದುಕೊಂಡರೆ ಅಲ್ಲಿ ಇನ್ನೊಂದು ನಡೆಯುತ್ತದೆ ಎಂದು ತನಗೆ ತಾನೇ ಮರುಗುತ್ತಿದ್ದವಳು ಹೊರಗೆ ನೋಡಲು ಆರಂಭಿಸಿದಳು. ಸೈತ್ರನ್ ಸುಮ್ಮನಿರದೆ FM ಆನ್ ಮಾಡಿಬಿಟ್ಟನು. ಅದರಲ್ಲಿ ಓಡಿದ ಹಾಡು ವೃಷಿಕಾಳ ತುಟಿಯಲ್ಲಿ ನಗುವನ್ನ ಹೊರತರಿಸಿತು. ಆ ಹಾಡಿನ ಸಾಲುಗಳನ್ನೆಲ್ಲ ಕೇಳುವಾಗ ವೃಷಿಕಾಳ ನೋಟವು ಏಕಾಗ್ರತೆಯಿಂದ ರಾವಣನ ಮೇಲಿತ್ತು. ಅದನ್ನ ಗಮನಿಸಿದರೂ ರಾವಣನು ಅವಳ ಕಡೆಗೆ ನೋಟ ಬೀರ್ಲಿಲ್ಲ. ಆ ಹಾಡಿನ ಸಾಲನ್ನ ಕೇಳುತ್ತಾ ಅವನಿಗೆ ಇನ್ನೂ ಹೆಚ್ಚು ಕೋಪ ಹೋಯಿತು. ಅದಕ್ಕೆ ಮೇಲಾಗಿ ತಡೆಯಲು ಸಾಧ್ಯವಾಗದೆ ಆ ಹಾಡನ್ನ ಅವನು ಸಡನ್ ಆಗಿ ಆಫ್ ಮಾಡಿಬಿಟ್ಟನು. ಸೈತ್ರನ್ ಬಹಳ ಆಸಕ್ತಿಯಿಂದ ಆ ಹಾಡನ್ನ ಕೇಳುತ್ತಿದ್ದನು. ರಾವಣನ ಕೃತ್ಯದಿಂದ ಏನೋ ತಿಳಿಯದೆ ಮುಖ ನೋಡಿದವನು ಅವನ ಕಡೆಗೆ ಕೋಪದಿಂದ ತಿರುಗಿದ ರಾವಣನು ಕಣ್ಣುಗಳನ್ನ ಉರುಳಿಸಿ ಅವನನ್ನ ನೋಡುತ್ತಿದ್ದನು. ಇವಾಗ್ಯಾತಕ್ಕೆ ಅನಾವಶ್ಯಕವಾಗಿ ಹೀಗೆ ಕಣ್ಣು ಉರುಳಿಸಿ ನೋಡ್ತಾ ಇದ್ದೀಯಾ? ಒಂದು ಹಾಡು ಕೇಳುವುದು ತಪ್ಪಾ? ಆ ಹಾಡು ಎಷ್ಟು ಚೆನ್ನಾಗಿತ್ತು ಎಂದು ಸೈತ್ರನ್ ಪೆಚ್ಚು ಮುಖದಿಂದ ಕೇಳಿದನು. ಅವನನ್ನು ನೋಡಿ ಹಲ್ಲು ಕಟಕಟ ಎಂದು ಕಡಿದವನು, ಇವಾಗ ಹಾಡು ಕೇಳುವುದು ಬಹಳ ಮುಖ್ಯ ನೋಡು, ಬಾಯಿ ಮುಚ್ಕೊಂಡ್ ಬಾ ಎಂದು ರಾವಣನು ಮಾತುಗಳನ್ನ ಕಚ್ಚಿ ಉಗುಳಿದನು. ಅಯ್ಯೋ ಪಾಪಿ, ಒಂದು ಹಾಡು ಕೇಳಿದ್ದಕ್ಕೆ ಹೀಗ್ ಬೈತೀಯಾ? ಬೋರ್ ಹೊಡೆಯುತ್ತಿದೆ ಅಂತ ತಾನೇ ಹಾಡ್ ಆನ್ ಮಾಡಿದೆ, ಇದಕ್ಕೆ ಇಷ್ಟೊಂದು ರಂಪಾಟವೇ ಎಂದು ತಲೆಯಲ್ಲಿ ಹೊಡೆದುಕೊಂಡ ಸೈತ್ರನ್
ತನ್ನ ಇಯರ್ ಬಡ್ಸ್ ತೆಗೆದು ಕಿವಿಗೆ ಸಿಕ್ಕಿಸಿಕೊಂಡು ತನ್ನ ಮೊಬೈಲ್ ಮೂಲಕ ಹಾಡು ಕೇಳಲು ಆರಂಭಿಸಿದನು. ವೃಷಿಕಾಳು ರಾವಣನ ಕೃತ್ಯದಿಂದ ಕಣ್ಣುಗಳನ್ನು ಕಿರಿದುಗೊಳಿಸಿ ನೋಡುತ್ತಿದ್ದವಳು ಆ ಹಾಡನ್ನು ಕೂಡ ಅವನು ಇಷ್ಟಪಡದೆ ತಡೆದಿದ್ದನ್ನು ಕಂಡು ಮುಖ ಸೊರಗಿ ಹೋದಳು. ಮುಂದೆ 10 ನಿಮಿಷಗಳ ಪ್ರಯಾಣದಲ್ಲಿ ರಾವಣನ ಕಾರು ವೃಷಿಕಾಳ ಆ ಬೃಹತ್ ಅರಮನೆಯಂತಹ ಮನೆಯೊಳಗೆ ಪ್ರವೇಶಿಸಿತು. ಕಾರನ್ನ ಒಳಗೆ ನಿಲ್ಲಿಸಿದವನು ರಾವಣ. ಸೈತ್ರಾನ್ ಕಾರಿನಿಂದ ಇಳಿಯಲು ಅವನ ಬೆನ್ನ ಹಿಂದೆಯೇ ವೃಷಿಕಾಳು ಇಳಿದಳು. ಕಾರಿನ ಶಬ್ದವನ್ನ ಕೇಳಿ ವಾಸುದೇವನ್ ಮತ್ತು ಆದವಿ ಇಬ್ಬರು ಸಂತೋಷದಿಂದ ಅವರನ್ನ ಸ್ವಾಗತಿಸಲು ಹೊರಗೆ ಬಂದರು. ರಾವಣನು ಯಾವುದೇ ಭಾವನೆ ಇಲ್ಲದೆ ಮುಖದೊಂದಿಗೆ ಬಂದು ಅವರ ಮುಂದೆ ನಿಂತನು. ಹಾಗೆಯೇ 1 ನಿಮಿಷ ಇರಿ, ಆರತಿ ಬೆಳಗಿ ಬಿಡೋಣ ಎಂದು ಆದವಿ ಹೇಳುತ್ತಾ ಕೈಯಲ್ಲಿದ್ದ ಆರತಿ ತಟ್ಟೆಯನ್ನ ಹಿಡಿದುಕೊಂಡು ಮುಂದೆ ಬಂದು ನಿಂತರು. ರಾವಣ ಮತ್ತು ವೃಷಿಕ ಇಬ್ಬರನ್ನ ಒಟ್ಟಿಗೆ ನಿಲ್ಲುವಂತೆ ಹೇಳಿದರು. ಆದರೆ ರಾವಣನು ಬಿಗಿಯಾದ ಮುಖದೊಂದಿಗೆ ಹಾಗೆಯೇ ನಿಂತಿದ್ದನು. ಅಲ್ಲಿಂದ ಕದಡದೆ ಅವನನ್ನು ಕಂಡ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟ ವೃಷಿಕ ಅವನ ಹತ್ತಿರ ಹೋಗಿ ನಿಂತಳು. ಇಬ್ಬರಿಗೂ ಸೇರಿ ಸಂತೋಷದಿಂದ ಆರತಿ ಬೆಳಗಿದರು ಆದವಿ. ಅದಾದ ನಂತರ ಅವರನ್ನ ಮನೆಯೊಳಗೆ ಕರೆದುಕೊಂಡು ಹೋದ ವಾಸುದೇವನ್ ಅವರನ್ನ ಸೋಫಾದಲ್ಲಿ ಕೂರಿಸಿ ಉಪಚರಿಸಲು ಸೈತ್ರಾನ್ಗೆ ಮುಜುಗರವಾಗುತ್ತಿತ್ತು. ತಾವು ಕರೆಯದೆಯೇ ಅಲ್ಲಿಗೆ ಬಂದಿದ್ದನ್ನ ನೆನೆದು ಅವನ ಭಾವನೆಯನ್ನ ಅರ್ಥ ಮಾಡಿಕೊಂಡ ವಾಸುದೇವನ್, ವೆಲ್ಕಮ್ ಮಿಸ್ಟರ್ ಸೈತ್ರಾನ್. ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೇನೆ. ಯಂಗ್ ಬಿಸ್ನೆಸ್ ಮ್ಯಾನ್ ನೀವು. ಒಳ್ಳೆಯ ಬೆಳವಣಿಗೆ ನಿಮ್ಮದು. ನಿಮ್ಮ ತಂದೆಯ ಬಗ್ಗೆ ನನಗೆ ಗೊತ್ತು. ಅವರು ನನಗೆ ಬಿಸ್ನೆಸ್ ಫೀಲ್ಡ್ನಲ್ಲಿ ಒಳ್ಳೆಯ ಫ್ರೆಂಡ್ ಎಂದು ಅವರು ಅವನ ಬಳಿ ನಗುತ್ತಾ ಹೇಳಿದರು. ಅಷ್ಟು ಹೊತ್ತು ಸಾಧಾರಣವಾಗಿದ್ದ ಸೈತ್ರಾನ್ ಮುಖ ಅವನ ತಂದೆಯ ಬಗ್ಗೆ ಮಾತನಾಡಿದ ತಕ್ಷಣ ಬಂಡೆಯಂತೆ ಗಟ್ಟಿಯಾಯಿತು. ಅದನ್ನು ಯಾರು ಗಮನಿಸಿದರೋ ಇಲ್ಲವೋ, ವೃಷಿಕ ಮಾತ್ರ ಗಮನಿಸಿ ಬಿಟ್ಟಿದ್ದಳು. ಅವನ ಆ ಮುಖ ಬದಲಾವಣೆಯನ್ನ ಕಂಡು ಇದರ ಬಗ್ಗೆ ಅವನ ಬಳಿ ಆಮೇಲೆ ಮಾತನಾಡೋಣ ಬಿಡಿ ಎಂದು ಸುಮ್ಮನಾಗಿ ಬಿಟ್ಟಳು. ರಾವಣನು ಇರುವ ಮಾತನಾಡುವುದನ್ನ ಯಾವುದನ್ನ ಕೇಳಿಸಿಕೊಳ್ಳದೆ ನನಗೆ ಏನ್ ಬಂತು ಎನ್ನುವಂತೆ ಫೋನ್ನಲ್ಲಿ ತನ್ನನ್ನ ಮುಳುಗಿಸಿಕೊಂಡಿದ್ದನು. ವಾಸುದೇವನ್ಗೂ ಆದವಿಗೂ ಅವನ ಈ ವರ್ತನೆ ಮುಜುಗರವನ್ನ ತಂದಿಟ್ಟಿತು. ಅವರ ಮುಜುಗರವನ್ನ ಅರಿತ ವೃಷಿಕ ರಾವಣನ ಬಳಿ ಹೋಗಿ ಅವನ ಹೆಗಲಿಗೆ ಮೊಣಕೈಯಿಂದ ಮುಟ್ಟಲು ಅವಳನ್ನು ಅವನು ನೋಡಿದನು ಹೊರತು ಅವಳಲ್ಲಿ ಏನೂ ಕೇಳಲಿಲ್ಲ. ಕೊಂಚ ಆ ಫೋನ್ ಎತ್ತಿಟ್ಟು, ಎಲ್ಲರ ಜೊತೆಯೂ ಮಾತನಾಡಲು ಟ್ರೈ ಮಾಡ್ತೀರಾ? ಎಲ್ಲಿಗೂ ಬಂದು ನೀವು ರೋಬೋಟ್ ಥರ ಇರಬೇಕಾ ಅಂತ ಅವಶ್ಯಕತೆ ಇಲ್ಲ ಎಂದು ವೃಷಿಕ ಹೇಳಿದಳು. ಅವಳನ್ನ ಒಂಟಿ ಉಬ್ಬು ಏರಿಸಿ ಸೊಕ್ಕಿನಿಂದ ನೋಡಿದವನು ಬೇಕೆಂದೇ ಚೆನ್ನಾಗಿ ಸೋಫಾದಲ್ಲಿ ಒರಗಿ ಕಾಲ್ಮೇಲೆ ಕಾಲು ಹಾಕಿಕೊಂಡು ಫೋನ್ ನೋಡಲು ಆರಂಭಿಸಿದನು. ಅವನ ನಡವಳಿಕೆಯಿಂದ ವೃಷಿಕಾಗೆ ಒಂದು ಕ್ಷಣ ಕೋಪ ಬಂದರೂ ಅದನ್ನ ಹತೋಟಿಯಲ್ಲಿಟ್ಟುಕೊಂಡವಳು ತನ್ನ ತಾಯಿಯ ಕಡೆಗೆ ತಿರುಗಿ, ಅಮ್ಮ, ನನಗೆ ತುಂಬ ಹಸಿವಾಗ್ತಿದೆ. ಬೆಳಿಗ್ಗೆ ನಾನು ಮನೆಯಲ್ಲಿ ತಿನ್ನಲೇ ಇಲ್ಲ. ಇವಾಗ ತಿನ್ನಬಹುದಾ ಎಂದು ಕೇಳಿದಳು. ತನ್ನ ಮಗಳು ಹಸಿವೆ ಎಂದು ಹೇಳಿದ ತಕ್ಷಣ ಗಾಬರಿಯಾದ ಆದವಿಯೋ, ಎಲ್ಲ ರೆಡಿಯಾಗಿದೆ ಕಂದ, ಬನ್ನಿ ತಿನ್ನೋಣ ಎಂದು ಕರೆಯಲು ವೃಷಿಕ ಮತ್ತೊಮ್ಮೆ ರಾವಣನ ಕೈಯನ್ನ ಸನ್ನೆ ಮಾಡಿ ತಿನ್ನಲು ಹೋಗೋಣ ಎಂದು ಹೇಳಿದಳು. ಸಣ್ಣದಾಗಿ ನಿಟ್ಟುಸಿರು ಬಿಟ್ಟವನು ಎದ್ದು ಡೈನಿಂಗ್ ಟೇಬಲ್ ಕಡೆಗೆ ನಡೆದನು. ಅಲ್ಲಿ ಬಗೆ ಬಗೆಯಾಗಿ ಜೋಡಿಸಲ್ಪಟ್ಟಿದ್ದ ಆಹಾರಗಳನ್ನ ಕಂಡು ಸೈತ್ರಾನ್ ಕಣ್ಣುಗಳನ್ನ ಅರಳಿಸಿ ಹಾ ಎಂದು ಬಾಯಿ ಬಿಟ್ಟುಕೊಂಡು ನೋಡಿದನು. ಇದೇನು, ಓಡುವುದು, ಆರುವುದು, ಜಿಗಿಯುವುದು ಎಲ್ಲವನ್ನ ಜೋಡಿಸಿ ಇಟ್ಟಿದ್ದಾರೆ. ಇಷ್ಟನ್ನು ನಾವು ಹೇಗೆ ತಿನ್ನುವುದು ಎಂದು ಅವನು ಬಾಯಲ್ಲಿ ಬೆರಳು ಇಟ್ಟು ನೋಡಿಕೊಂಡನು. ಅವನ ಹಿಂದೆ ಹೋಗಿ ಅವನ ಬೆನ್ನಿಗೆ ಮುಟ್ಟಿದ ವೃಷಿಕಾಳು, ಏನು ಆ ನೋಟ ಎನ್ನುವಂತೆ ಅವನನ್ನ ನೋಡಿ ಒಂಟಿ ಉಬ್ಬು ತೂಗಿಸಿದಳು. ಏನೂ ಇಲ್ಲ ವೃಷಿಮಾ, ಇಲ್ಲಿ ನೋಡು ಎಷ್ಟು ಐಟಮ್ಸ್ ಮಾಡಿಟ್ಟಿದ್ದಾರೆ. ಇದನ್ನೆಲ್ಲ ನೋಡುವಾಗಲೇ ನಾಲಿಗೆಯಲ್ಲಿ ನೀರೂರುತ್ತಿದೆ. ನನಗೆ ಯಾವಾಗ ಇದನ್ನೆಲ್ಲ ಖಾಲಿ ಮಾಡೋಣ ಅಂತಿದೆ ಎಂದು ಅವನು ಹೊಟ್ಟೆಯನ್ನ ಒಂದು ಕೈಯಿಂದ ಸವರುತ್ತಲೇ ನಾಲಿಗೆಯಲ್ಲಿ ಜೊಲ್ಲು ಸುರಿಸುವಂತೆ ಮಾಡುತ್ತಾ ಅವಳ ಬಳಿ ಹೇಳಿದನು. ಅವನು ಹೇಳಿದ ಶೈಲಿಯನ್ನ ಕಂಡು 1 ನಿಮಿಷ ಪಕ್ಕನೆ ನಕ್ಕಳು ಅವಳು. ಎಲ್ಲವೂ ನಮಗೆ, ಬನ್ನಿ ಒಂದು ಕೈ ನೋಡೋಣ ಎಂದು ಹೇಳಿದಳು. ಹಾಗಾದ್ರೆ ಸರಿ ಬಾ, ಆಮೇಲೆ ನಮಗೆ ಸಿಗದೆ ಹೋಗಿಬಿಡುತ್ತದೆ ಎಂದು ವೇಗವಾಗಿ ಮುಂದೆ ಹೋಗಿ ಟೇಬಲ್ನಲ್ಲಿ ಕುಳಿತುಕೊಂಡನು ಸೈತ್ರಾನ್. ಅವನ ಹಿಂದೆ ಹೋಗಿ ತಾನು ಅವನ ಪಕ್ಕದಲ್ಲಿ ಕುಳಿತ ವೃಷಿಕ ಮೊದಲು ಅವನಿಗೆ ಎಲೆ ಹಾಕಿ ಬಡಿಸಲು ಆರಂಭಿಸಲು ರಾವಣನು ಅದಾದ ನಂತರ ಹೋಗಿ ಚೇರ್ನಲ್ಲಿ ಕುಳಿತನು. ಆಹಾರವನ್ನ ಕಲಸಿ ಬಾಯಿಗೆ ಇಡಲು ಹೋದ ಸೈತ್ರಾನ್ಗೆ 1 ನಿಮಿಷ ಮುಜುಗರವಾಯಿತು. ಅವರು ಕರೆದೆಯೇ ಇಲ್ಲಿಗೆ ಬಂದ್ಬಿಟ್ಟೆ.
ಹೀಗೆ ಊಟ ಮಾಡುವುದಕ್ಕೂ ಎಲ್ಲರಿಗಿಂತ ಮುಂಚೆ ಬಂದು ಕುಳಿತುಕೊಂಡೆವಲ್ಲ ಎಂದು ಅವನು ಹಿಂಜರಿಯುತ್ತಾ ಬಾಯಿಗೆ ತಂದ ಆಹಾರವನ್ನ ಮತ್ತೆ ಎಲೆಯಲ್ಲಿ ಇಟ್ಟು ಆಹಾರವನ್ನೇ ಕಲಸಿಕೊಂಡಿದ್ದನು. ಅವರ ಹತ್ತಿರ ಹೋಗಿ ಆದವಿ ಅವನ ತಲೆಯನ್ನ ಸವರಿ, ಏನ್ ತಮ್ಮ, ಊಟ ಮಾಡದೆ ಕಲಿಸುತ್ತಾ ಇದ್ದೀರಾ? ಚೆನ್ನಾಗಿ ಊಟ ಮಾಡಿ. ಊಟ ಮಾಡುವ ಸಮಯದಲ್ಲಿ ಯಾವುದೇ ಯೋಚನೆ ಇರಬಾರದು ಎಂದು ಅವರು ಮುದ್ದಾಗಿ ಹೇಳಿದರು. ಅವರ ಮಾತಿನಲ್ಲಿ ಸೈತ್ರನ್ಗೆ ತನ್ನ ತಾಯಿಯ ನೆನಪೇ ಬಂದಿತು. ಚಿಕ್ಕ ವಯಸ್ಸಿನಲ್ಲಿ ತಾನು ಊಟ ಮಾಡದೆ ಹಠ ಹಿಡಿಯುವಾಗ ಪ್ರೀತಿಯಿಂದ ಕೊಂಚ ಅವರು ಅವನಿಗೆ ಆಹಾರ ಉಣ್ಣಿಸುತ್ತಿದ್ದುದು ಕಣ್ಣ ಮುಂದೆ ಬಂದು ಹೋಗಲು ಅವನಿಗೆ ಒಂದು ನಿಮಿಷ ಕಣ್ಣುಗಳು ತೇವಗೊಳ್ಳಲು ಆರಂಭಿಸಿತು. ಆದರೂ ಅದನ್ನು ಹೊರಗೆ ತೋರಿಸಿಕೊಳ್ಳದವನು ಸರಿ ಎಂದು ಅವರಿಗೆ ತಲೆಯಾಡಿಸಿಬಿಟ್ಟು ಆಹಾರವನ್ನ ಉಣ್ಣಲು ಆರಂಭಿಸಿದನು. ಅವನ ಪಕ್ಕದಲ್ಲಿ ಕುಳಿತು ಅವನಿಗೆ ನೋಡಿ ನೋಡಿ ಬಡಿಸಿದರು ಅವರು. ಅವನ ಪ್ರೀತಿಯಲ್ಲಿ ಕರಗಿ ಹೋದವನು ಕೊಂಚ ಇದ್ದ ಹಿಂಜರಿಕೆಯನ್ನು ದೂರವಾಗಿ ಅವರೊಂದಿಗೆ ಹಕ್ಕಿನಿಂದ ಮಾತನಾಡಿ ಊಟ ಮಾಡಲು ಆರಂಭಿಸಿಬಿಟ್ಟನು. ರಾವಣನು ಶಾಂತವಾಗಿ ಕುಳಿತು ತನ್ನ ಸ್ನೇಹಿತನನ್ನೇ ನೋಡುತ್ತಿರಲು ಅವನ ಮುಂದೆ ಒಂದು ಎಲೆಯನ್ನ ಇಟ್ಟವಳು, ಅಲ್ಲಿ ಏನು ನೋಟ, ಇಲ್ಲಿ ಮೊದಲು ಎಲೆಯನ್ನ ನೋಡಿ ಊಟ ಮಾಡಿ ಎಂದು ಅವನಿಗೆ ಆಹಾರವನ್ನ ಬಡಿಸುತ್ತಲೇ ವೃಷಿಕ ಹೇಳಿದಳು. ಅವಳನ್ನ ಒಂಟಿ ನೋಟ ನೋಡಿದವನು ರಾವಣ. ಅದರಲ್ಲಿ ಏನ್ ಕಂಡಳೋ, ನಾವು ಆಮೇಲೆ ಊಟ ಮಾಡ್ತೀನಿ, ನೀವು ಮೊದಲು ಊಟ ಮಾಡಿ ಎಂದು ಅವನ ಪ್ರಶ್ನೆಗೆ ತಾನಾಗಿಯೇ ಉತ್ತರ ಹೇಳುವಂತೆ ಹೇಳಿದಳು. ಅದಕ್ಕೆ ಯಾವುದೇ ಉತ್ತರ ನೀಡದವನು ಆಹಾರವನ್ನ ಉಣ್ಣಲು ಆರಂಭಿಸಿದನು. ವಾಸುದೇವನ್ ರಾವಣನ ಪಕ್ಕದಲ್ಲಿ ಮತ್ತೊಂದು ಚೇರ್ನಲ್ಲಿ ಕುಳಿತುಕೊಂಡನು. ಆದವಿಯನ್ನು ವಾಸುದೇವನ ಪಕ್ಕದಲ್ಲಿ ಕೂರಿಸಿ, ನಾನು ಎಲ್ಲರಿಗೂ ಬಡಿಸುತ್ತೇನೆ, ಮೊದಲು ಅಳಿಯಂದ್ರ ಜೊತೆ ಕುಳಿತು ನೀನು ಊಟ ಮಾಡು ಋಷಿ ಎಂದು ಅವರು ಹೇಳಿದರು. ನೀವು ಮೊದಲು ಕುಳಿತುಕೊಳ್ಳಿ, ಬೆಳಗಿನಿಂದ ಖಂಡಿತ ನೀವು ಏನೂ ತಿಂದಿರುವುದಿಲ್ಲ, ಇವಾಗ ಅಪ್ಪನ ಜೊತೆ ಕುಳಿತು ಊಟ ಮಾಡಿ ಎಂದಳು. ಅವರಿಗೆ ಆಹಾರವನ್ನ ಬಡಿಸಲು ಆರಂಭಿಸಿದಳು. ತನ್ನ ಮಗಳ ಜವಾಬ್ದಾರಿಯನ್ನ ಅರಿತು ಒಳಗೊಳಗೆ ಹೆಮ್ಮೆ ಪಟ್ಟರು ಆ ತಾಯಿ. ಆ ಸಮಯದಲ್ಲಿ ಬಾಲ್ಕನಿಯಲ್ಲಿ ಒಂಟಿಯಾಗಿ ಕುಳಿತಿದ್ದ ಹರ್ಷಿಕಾಳು ತನ್ನ ಕುಟುಂಬದೊಂದಿಗೆ ಚಿಕ್ಕ ವಯಸ್ಸಿನಲ್ಲಿ ತಾನು ತೆಗೆಸಿಕೊಂಡ ಫೋಟೋವನ್ನ ಕಣ್ಣೀರಿನಿಂದ ಸವರುತ್ತಾ ಕುಳಿತಿದ್ದಳು. ಅಮ್ಮ, ಅಪ್ಪ, ನೀವಿಬ್ರು ಹೇಗಿದ್ದೀರಾ? ನನಗೆ ನಿಮ್ಮಿಬ್ಬರನ್ನ ನೋಡಬೇಕು ಅನ್ನಿಸುತ್ತಿದೆ. ಯಾವಾಗಲೂ ನಿಮ್ಮ ನೆನಪಿನಲ್ಲೇ ನಾನು ಇರುತ್ತೇನೆ. ಅಮ್ಮನ ಮಡಿಲಲ್ಲಿ ಮಲಗಿ ನನ್ನ ಕಷ್ಟವನ್ನ ಮರೆಯಬೇಕು ಎಂದುಕೊಳ್ಳುತ್ತಿದ್ದೇನೆ. ನಿಮ್ಮ ಹೆಗಲ ಮೇಲೆ ವಾಲಿ ಅಳಬೇಕು ಎಂದು ನನಗೆ ಅನಿಸುತ್ತಿದೆ ಅಪ್ಪ. ಇವಾಗ ನನಗಂತ ಯಾರೂ ಇಲ್ಲ. ಹಾಗೆ ಇದೆ ಅಪ್ಪ. ಏನು, ನಾನು ಒಬ್ಬ ಅನಾಥೆಯ ತರಹ ಅನ್ನಿಸುತ್ತಿದೆ. ನನಗೆ ನಿಮ್ಮನ್ನ ನೋಡಬೇಕು ಅನ್ನಿಸುತ್ತಿದೆ. ಆದರೆ ಅದು ಮಾತ್ರ ಸಾಧ್ಯವಿಲ್ವಲ್ಲ. ಇವಾಗ ಇಲ್ಲ, ಇನ್ಮೇಲೆ ಯಾವಾಗಲೂ ನನ್ನಿಂದ ನಿಮ್ಮನ್ನ ನೋಡಲು ಸಾಧ್ಯವಿಲ್ವೇ? ಆ ಅರ್ಹತೆಯನ್ನೇ ನಾನು ಕಳೆದುಕೊಂಡು ಬಿಟ್ಟೆನಲ್ಲ. ನಿಮಗೆ ಮಗಳಾಗಿರುವ ಅರ್ಹತೆಯನ್ನೇ ಕಳೆದುಕೊಂಡೆ ಅಪ್ಪ ಎಂದು ಭಾವಚಿತ್ರದಲ್ಲಿ ಕಾಣುವ ತನ್ನ ತಾಯಿ ತಂದೆಯ ಮುಖವನ್ನ ಸವರುತ್ತಾ ಕಣ್ಣೀರಿಡುತ್ತಿದ್ದಳು ಹರ್ಷಿಕಾ. ಅವಳ ಕಣ್ಣೀರು ಏಕಾಂತದಲ್ಲಿ ಯಾರಿಗೂ ತಿಳಿಯದೆ ಹೋಗಲು ಆ ಕತ್ತಲು ಮಾತ್ರವೇ ಅವಳಿಗೆ ನಿಂತಿತ್ತು. ನನಗೆ ಮಾತ್ರ ಯಾಕಮ್ಮ ಹೀಗೆಲ್ಲ ನಡಿಬೇಕು? ನಾನು ಯಾರಿಗೆ ಏನು ಪಾಪ ಮಾಡಿದೆ? ಎಲ್ಲರೂ ಚೆನ್ನಾಗಿರ್ಬೇಕು ಎಂದು ತಾನೇ ನಾನು ಅಂದುಕೊಳ್ತಿದ್ದೆ. ನೀವು ಹಾಗೆ ತಾನೇ ಬೆಳೆಸಿದ್ರಿ. ಆದರೆ ಇವತ್ತು ನನಗೆ ಯಾಕೆ ಇಂತಹ ಒಂದು ಕ್ರೌರ್ಯ ನಡೆದಿದೆ? ನನ್ನಿಂದ ಇದನ್ನು ತಡೆದುಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ ಅಮ್ಮ. ಮನಸ್ಸಿನಲ್ಲಿ ತುಂಬ ನೋವಾಗುತ್ತಿದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಆ ಮುಗ್ಧೆ. ಎಷ್ಟು ಹೊತ್ತು ಅತ್ತಳೋ ತಿಳಿಯಲಿಲ್ಲ. ಆಮೇಲೆ ತನ್ನ ಕಣ್ಣೀರನ್ನು ಒರೆಸಿಕೊಂಡವಳು, ಇನ್ಮೇಲೆ ನನಗೆ ಈ ಕಣ್ಣೀರು ಮಾತ್ರವೇ ಜೀವನ ಪೂರ್ತಿ ಕೊನೆಯವರೆಗೂ ಜೊತೆಯಾಗಿರಲಿದೆ ಅಪ್ಪ. ಬೇರೆ ಯಾರೂ ನನಗೆ ಜೊತೆಯಾಗಿಲ್ಲ. ನಾನು ಸತ್ತರೆ ಕೂಡ ನನ್ನ ಸಾವಿನ ಸುದ್ದಿ ಕೂಡ ನಿಮ್ಮನ್ನು ಬಂದು ತಲುಪುವುದಿಲ್ಲ ಅಪ್ಪ. ಅದಕ್ಕೂ ನಾನು ಅನುಮತಿಸುವುದಿಲ್ಲ ಎಂದು ವಿರಕ್ತಿಯಿಂದ ಹೇಳಿಕೊಳ್ಳುತ್ತಿದ್ದವಳು ತನ್ನ ತಂಗಿಯ ಮುಖವನ್ನ ಆಸೆಯಿಂದ ಸವರುತ್ತಾ, ನನಗೆ ನಿನ್ನ ಜೊತೆ ಮುದ್ದಾಗಿ ಜಗಳವೆಲ್ಲ ಆಡಿ ಸಂತೋಷವಾಗಿ ಇರಬೇಕು ಎಂದು ಆಸೆ ಋಷಿ. ಆದರೆ ಅದು ನನಗೆ ಬರೆದಿಲ್ಲ ಅನ್ಸುತ್ತೆ. ನಿನ್ನ ಒಳ್ಳೆಯ ಮನಸ್ಸಿಗೆ ನೀನು ಚೆನ್ನಾಗಿರ್ತೀಯ, ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ಇರಲಿ ಎಂದು ರಾವಣ ಮತ್ತು ವೃಷಿಕಾಳ ಮದುವೆ ನಡೆದಿರುವುದು ಕೂಡ ತಿಳಿಯದೆ ತನ್ನ ತಂಗಿಯ ಬಾಳು ಚೆನ್ನಾಗಿರಬೇಕು ಎಂದು ದೇವರಲ್ಲಿ ಬೇಡಿಕೊಂಡಳು. ಹಾಗೆಯೇ ಬಾಲ್ಕನಿಯಲ್ಲಿ ಆ ಭಾವಚಿತ್ರವನ್ನ ತನ್ನ ಎದೆಗೆ ಅಪ್ಪಿಕೊಂಡು ಕುಳಿತುಕೊಂಡಳು. ಆದವಿಯನ್ನು ವಾಸುದೇವನ್ ಪಕ್ಕದಲ್ಲಿ ಕೂರಿಸಿ,
ವೃಷಿಕ ಆಹಾರವನ್ನ ಬಡಿಸಲು ಅವಳನ್ನ ಹಿಡಿದು ಎಳೆದು ತನ್ನ ಪಕ್ಕದಲ್ಲಿ ಮತ್ತೊಂದು ಕುರ್ಚಿಯಲ್ಲಿ ಕೂರಿಸಿದನು ರಾವಣ. ಅವಳು ಅವನ ಕೃತ್ಯದಿಂದ ದಪ್ಪ ದಪ್ಪ ಕಣ್ಣು ಬಿಟ್ಟು ನೋಡಿದಳು. ಕಣ್ಣುಗಳಿಂದಲೇ ಅವಳಿಗೆ ಆಹಾರವನ್ನ ತಿನ್ನುವಂತೆ ಹೇಳಿದನು. ಒಂದು ಎಲೆ ಹಾಕಿ ಸೈತಾನ್ಗೆ ಕಣ್ಣು ಸನ್ನೆ ಮಾಡಿದನು. ತಕ್ಷಣವೇ ಅವನು ವೃಷಿಕಾಗೆ ಆಹಾರವನ್ನ ಬಡಿಸಲು ಆರಂಭಿಸಿದನು. ಅವಳು, ಇಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ, ನೀವೆಲ್ಲರೂ ಊಟ ಮಾಡಿ ಮುಗಿಸಿ, ಇಲ್ದಿದ್ರೆ ಬಡಿಸುವಾಗ ಕಷ್ಟವಾಗುತ್ತದೆ ಎಂದು ಅವಳು ಹೇಳಿದಳು. ಅವರವರಿಗೆ ಕೈ ಇದೆ, ಎತ್ತಿ ಹಾಕಿಕೊಂಡು ತಿನ್ನುತ್ತಾರೆ, ನಮ್ಮೆಲ್ಲರಿಗಿಂತ ಮುಂಚೆ ಹಸಿವಾಗುತ್ತಿದೆ ಎಂದು ಹೇಳಿದ್ದು ನೀನೇ ತಾನೇ, ಬಾಯಿ ಮುಚ್ಕೊಂಡು ತಿನ್ನು ಎಂದು ಅವಳನ್ನು ಒಂದು ನೋಟದಲ್ಲೇ ಅಡಗಿಸಿದವನು ಆಹಾರದ ಮೇಲೆ ಗಮನ ಹರಿಸಲು ಆರಂಭಿಸಿದನು. ಅವಳು ಕೂಡ ತಾನು ತನ್ನ ತಾಯಿಯ ಬಳಿ ಹಸಿವಾಗುತ್ತಿದೆ ಎಂದು ಹೇಳಿದ್ದನ್ನ ನೆನಪಿನಲ್ಲಿಟ್ಟುಕೊಂಡು ಇವಾಗ ತಾನಾಗಿ ಯೋಚಿಸುತ್ತಿದ್ದಾನಲ್ಲ ಎಂದು ಅವನು ಅಂದುಕೊಂಡಿದ್ದಕ್ಕೆ ಒಳಗೊಳಗೆ ಕರಗಿ ಹೋದಳು. ತನ್ನ ಗಂಡನ ಸಾಮೀಪ್ಯದಲ್ಲಿ ಬಹಳ ದಿನಗಳ ನಂತರ ತನ್ನ ಕುಟುಂಬದೊಂದಿಗೆ ಆಹಾರವನ್ನು ತಿನ್ನಲು ಆರಂಭಿಸಿದಳು ಸಂತೋಷವಾಗಿ. ಅವಳಿಗೆ ಮೀನಿನ ಮುಳ್ಳನ್ನು ತೆಗೆಯಲು ತಿಳಿಯದೆ ಒದ್ದಾಡುತ್ತಿದ್ದಳು. ತನ್ನ ಎಲೆಯಿಂದ ಮೀನಿನ ಮುಳ್ಳುಗಳನ್ನು ತೆಗೆದು ಬದಿಗೆ ಇಟ್ಟ ಮಾಂಸವನ್ನು ಅವಳಿಗೆ ಎತ್ತಿ ಇಟ್ಟವನು ಅವಳ ಎಲೆಯಲ್ಲಿದ್ದ ಮುಳ್ಳಿನ ಭಾಗವನ್ನು ತಾನು ಎತ್ತಿಕೊಂಡನು. ಮೀನಿನೊಂದಿಗೆ ಹೋರಾಡುತ್ತಿದ್ದವಳು ಅವನ ಈ ಕೃತ್ಯದಿಂದ ಬೆಚ್ಚಿಬಿದ್ದು ಅವನನ್ನು ಕಣ್ಣು ಅರಳಿಸಿ ನೋಡಲು ಅವಳು ಅವಳನ್ನು ಕೊಂಚವೂ ಗಮನಿಸದೆ ತಾನು ಊಟ ಮಾಡುವುದರಲ್ಲೇ ಮಗ್ನನಾಗಿದ್ದನು. ಇದೇ ರೀತಿಯಾಗಿ ಸಂಪೂರ್ಣವಾಗಿ ತನ್ನ ಎಲೆಯಲ್ಲಿದ್ದ ಎಲ್ಲ ಮೀನಿನ ತುಂಡುಗಳ ಮುಳ್ಳನ್ನು ತೆಗೆದು ಅವಳ ಎಲೆಗೆ ಬದಲಾಯಿಸಿದನು. ಅವಳ ಎಲೆಯಿಂದ ತನಗೆ ಬೇಕಾದ್ದನ್ನು ಎತ್ತಿಕೊಂಡನು. ಸೈತಾನ್ ಕಣ್ಣಿನ ಕೋನದಿಂದಲೇ ಇದನ್ನು ನೋಡಿ ಒಳಗೊಳಗೆ ನಗುತ್ತಾ, ಏನೋ ಅವನೇ ಅವಳನ್ನ ಮುಖಕ್ಕೆ ನೇರವಾಗಿ ಕೋಪ ತೋರಿಸೋದು, ಆಮೇಲೆ ಅವಳಿಗಾಗಿ ಕರಗೋದು, ಇದೇ ತಾನೇ ನಿನ್ನ ಕೆಲಸ ಆಗಿ ಹೋಗಿದೆ. ಮಗನೇ, ಎಂಥ ನಟನೆ ಮಾಡ್ತಾನೆ ಇವನು, ಏನೇನೋ ಅವಳ ಮೇಲೆ ಕೋಪ ಇರುವ ಹಾಗೆ ಎಂದು ತನಗೆ ತಾನೇ ಹೇಳಿ ನಗುತ್ತಾ ತನ್ನ ಊಟ ಮುಂದುವರೆಸಿದನು. ಆದವಿಯು ವಾಸುದೇವನು ಮನಸ್ಸು ತುಂಬಿದ ಸಂತೋಷದಿಂದ ಅದನ್ನು ಕಂಡು ಒಬ್ಬರನ್ನೊಬ್ಬರು ನೋಡಿ ನಗಾಡಿಕೊಂಡರು. ವೃಷಿಕ ಸ್ವಲ್ಪ ಸ್ವಲ್ಪವಾಗಿಯೇ ಆಹಾರವನ್ನು ಕಚ್ಚಿ ತಿನ್ನುತ್ತಿರಲು ಅವಳ ಕಿವಿಯ ಹತ್ತಿರ ಬಾಗಿದವನು, ಇನ್ನು 2 ವರ್ಷದವರೆಗೆ ಹೀಗೆ ಕುಳಿತುಕೊಂಡು ನಿಧಾನವಾಗಿ ಊಟ ಮಾಡೋಣ ಅಂತ ನಿನಗೆ ಆಸೆಯಾ? ನೀನು ಹೀಗೆ ಊಟ ಮಾಡುವುದರಿಂದಲೇ ಕಡ್ಡಿಯ ತರಹ ಇದ್ದೀಯ ಅನ್ಸುತ್ತೆ. ಸರಿಯಾಗಿ ಎತ್ತಿ ತಿನ್ನು ಎಂದು ಅವನು ಅವಳ ಕಿವಿಯ ಬಳಿ ಪಿಸುಗುಟ್ಟಿದನು. ಅವಳು ಕೂಡ ಅವನು ಹೇಳಿದ್ದನ್ನು ಕೇಳಿ ಗಾಬರಿಯಿಂದ ಮುಖ ಮಾಡಿ, ಇದಕ್ಕಿಂತ ಮೇಲೆ ಹೇಗೆ ತಿನ್ನುವುದು, ನನ್ನಿಂದ ಇಷ್ಟೇ ತಿನ್ನಲು ಸಾಧ್ಯ ಎಂದು ಪೆಚ್ಚು ಮುಖ ಮಾಡಿಕೊಂಡು ಹೇಳಿದಳು. ಎಲೆಯಲ್ಲಿ ಇರುವುದು ಪೂರ್ತಿಯಾಗಿ ತಿಂದರೆ ಮಾತ್ರವೇ ನೀನು ಎದ್ದೇಳಲು ಸಾಧ್ಯ, ಇಲ್ಲ ಅಂದರೆ ನೋಡು ಎಲ್ಲವನ್ನ ಬಾಯಲ್ಲಿ ಇಟ್ಟು ಅಮುಕಿ ಬಿಡ್ತೀನಿ, ಮರ್ಯಾದೆಯಾಗಿ ಎಲ್ಲವನ್ನ ತಿನ್ನು ಎಂದು ಹಲ್ಲು ಕಡಿದು ಅವಳನ್ನು ಬೆದರಿಸಿದನು. ಎಲ್ಲರೂ ಊಟ ಮುಗಿಸಿ ಎದ್ದು ಹೋದ ಮೇಲೆಯೂ ಕೂಡ ಅವಳು ಸಂಪೂರ್ಣವಾಗಿ ಆಹಾರವನ್ನು ತಿಂದು ಮುಗಿಸಿದ ಮೇಲೆಯೇ ಅವಳನ್ನು ಬಿಟ್ಟನು. ಅಲ್ಲಿಯವರೆಗೆ ತಾನು ಅಲ್ಲಿಂದ ಎದ್ದೇಳದೆ ಬರೀ ಎಲೆಯಲ್ಲೇ ಊಟ ಮಾಡುವ ಹಾಗೆ ಸನ್ನೆ ಮಾಡುತ್ತಾ ಅವಳನ್ನು ಕಣ್ಗಾವಲಿನಲ್ಲಿ ಇಟ್ಟಿದ್ದನು ರಾವಣ. ಅವಳು ತನ್ನ ಹೊಟ್ಟೆಯನ್ನು ಸವರುತ್ತಲೇ ಅವನನ್ನು ನೋಡಲು, ಇನ್ಮೇಲೆ ಕೊಂಚವಾಗಿ ತಿಂದರೆ ಇದೇ ಶಿಕ್ಷೆ, 1 ಕಿಲೋ ಊಟವನ್ನು ಒಟ್ಟಿಗೆ ತಿನ್ನುವಂತೆ ಮಾಡ್ತೀನಿ, ಸರಿಯಾಗಿ ತಿಂದರೆ ಶಿಕ್ಷೆ ಸಿಗಲ್ಲ, ಇಲ್ಲ ಅಂದರೆ ನೋಡು ಎಂದು ನಾಲಿಗೆ ಮಡಚಿ ಅವಳನ್ನು ಬೆದರಿಸಿದನು. ಕೈ ತೊಳೆಯಲು ಎದ್ದು ಹೋದನು. ಅವಳು, ಅಯ್ಯೋ, ಹೊಟ್ಟೆ ಹೊಡೆದು ಹೋಗುವ ಹಾಗೆ ಇದೆಯಲ್ಲಪ್ಪ, ಅಯ್ಯೋ ಪಾಪಿ, ನಿನ್ನ ಜೊತೆ ಕುಳಿತು ಊಟ ಮಾಡಿದ್ದು ಒಂದು ತಪ್ಪಾ, ಅದು ಹಸಿವಾಗುತ್ತಿದೆ ಅಂತ ಒಂದು ಮಾತು ಹೇಳಿಬಿಟ್ಟೆ ಅಂತ ಅದನ್ನೇ ಹಿಡಿದುಕೊಂಡು 3 ಜನ ತಿನ್ನುವಷ್ಟು ಆಹಾರವನ್ನು ನನ್ನೊಬ್ಬಳನ್ನೇ ತಿನ್ನುವಂತೆ ಮಾಡಿಬಿಟ್ಟನಲ್ಲ, ಇನ್ಮೇಲೆ ನಿನ್ನ ಮುಂದೆ ಹಸಿವಾಗುತ್ತಿದೆ ಅಂತ ಹೇಳಲೇಬಾರದು, ಇಲ್ಲದಿದ್ದರೆ ನಮ್ಮನ್ನು ತಿನ್ನಿಸಿಯೇ ಬುಲ್ಡೋಜರ್ ತರಹ ಮಾಡಿಬಿಡ್ತಾನೆ ಎಂದು ಒಳಗೊಳಗೆ ಗೊಣಗಿಕೊಳ್ಳುತ್ತಾ ನಡೆಯಲು ಸಾಧ್ಯವಾಗದೆ ನಡೆದು ಹೋಗಿ ಕೈ ತೊಳೆದಳು. ತನ್ನ ಕೈಗಳನ್ನು ಒರೆಸಿಕೊಳ್ಳಲು ಅವಳ ಸೀರೆಯ ಸೆರಗನ್ನು ಹಿಡಿದು ಎಳೆದವನು ಅದರಲ್ಲಿ ತನ್ನ ಕೈಯನ್ನು ಒರೆಸಿಕೊಳ್ಳಲು ಅವಳು, ನನ್ನ ಸೀರೆಯನ್ನು ಬಿಡು ರಾಕ್ಷಸನೇ, ಎಷ್ಟು ಕಾಸ್ಟ್ಲಿ ಸೀರೆ ಇದು, ಹೀಗೆ ಇದನ್ನು ಕೊಳಕು ಮಾಡ್ತಾ ಇದ್ದೀಯಾ ಎಂದು ಅವಳು ತನ್ನ ಸೀರೆಯ ಸೆರಗನ್ನು ಬೆನ್ನ ಹಿಂದೆ ಬಚ್ಚಿಟ್ಟುಕೊಳ್ಳಲು ಅವಳನ್ನು ನೋಡಿದವನು
ದೇಹದಲ್ಲಿ ಇರುವುದೆಲ್ಲವಕ್ಕೂ ನಾನು ಒಡೆಯ ಎಂದು ಅವನು ಒಂಟಿ ಸಾಲಿನಲ್ಲಿ ನಗಲಾಗಿ ಹೇಳಲು, ಅವನು ಹೇಳಿದ್ದನ್ನು ಕೇಳಿದವಳು ಏನೇನೇನು ಎಂದು ಬಾಯಿ ತೆರೆದಳು. ಆಗಲೇ ತಾನು ಹೇಳಿದ್ದನ್ನು ಅವಳು ಯಾವ ಅರ್ಥದಲ್ಲಿ ತೆಗೆದುಕೊಂಡಿರಬಹುದು ಎಂದು ನೆನೆಸಿಕೊಂಡವನು ತನ್ನ ತಲೆಗೆ ತಾನೇ ಹೊಡೆದುಕೊಂಡನು. ಅರಿವಿಲ್ಲದ ಮುಂಡೆವೇ, ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ನೀನು ಹಾಕಿರುವ ಒಡವೆಯಿಂದ ಹಿಡಿದು ನೀನು ಉಟ್ಟಿರುವ ಸೀರೆಯವರೆಗೆ ಎಲ್ಲವೂ ನಾನು ನಿನಗೆ ಕೊಟ್ಟಿದ್ದು ತಾನೇ. ಅದನ್ನು ಹೇಳಿದೆ ಲೂಸು ಎಂದು ಅವಳನ್ನು ಹಲ್ಲು ಕಡಿದು ಹೇಳಿದನು. ಅಲ್ಲಿಂದ ಹೊರಟು ಹೋದನು ಕೂಡ. ಅವನು ಹೋದ ಮೇಲೆ ತನ್ನ ಹಿಂತಲೆಗೆ ತಾನೇ ತಟ್ಟಿಕೊಂಡವಳು, ನಮಗೆ ಮಾತ್ರ ಯಾಕೆ ಎಲ್ಲವೂ ಡಬಲ್ ಮೀನಿಂಗ್ ಆಗಿಯೇ ಕೇಳಿಸುತ್ತದೆ? ಒಂದು ವೇಳೆ ನಮಗೆ ಹೀಗೆ ಅನ್ನಿಸುತ್ತಿದೆಯೇನೋ? ಇಲ್ಲ, ಅವನು ಮಾತನಾಡುವುದು ಹಾಗೇನೋ? ಅಯ್ಯೋ, ನನಗೇನೂ ತಿಳಿಯುತ್ತಿಲ್ಲವಲ್ಲಪ್ಪ ಎಂದು ತಲೆ ಕೆರೆದುಕೊಳ್ಳುತ್ತಲೇ ಅವಳು ಹೊರಗೆ ಬಂದಳು. ವಾಸುದೇವನ್ ಎಲ್ಲರೂ ದೇವರಿಗೆ ಕೈ ಮುಗಿಯೋಣ ಬನ್ನಿ ಎಂದು ಕರೆಯಲು ಎಲ್ಲರೂ ಪೂಜೆ ಕೋಣೆಯೊಳಗೆ ಪ್ರವೇಶಿಸಿದರು. ಆದವಿ ದೇವರಿಗೆ ಕರ್ಪೂರದ ಆರತಿ ಬೆಳಗಿ ಎಲ್ಲರಿಗೂ ಕೊಡಲು ವಾಸುದೇವನ್ ದೇವರನ್ನ ನಮಸ್ಕರಿಸಿ ಆರತಿ ಮುಟ್ಟಿ ನಮಸ್ಕರಿಸಿದರು. ಕುಂಕುಮವನ್ನು ತನ್ನ ಹೆಂಡತಿಯ ಹಣೆಯ ಭಾಗದಲ್ಲಿ ಇಟ್ಟು ಅವರು ತನ್ನ ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡರು. ಸೈತ್ರಾನ್ ಮತ್ತು ವೃಷಿಕ ಇದನ್ನು ನಗುತ್ತಾ ನೋಡಲು ರಾವಣನಿಗೂ ಇದನ್ನೆಲ್ಲ ನೋಡುವಾಗ ಹೊಸದಾಗಿ ಅನ್ನಿಸಿತು. ಅದರ ನಂತರ ಇತರರಿಗೆ ಆರತಿ ಕೊಟ್ಟವರು ರಾವಣನನ್ನ ನೋಡಿ, ಅಳಿಯಂದ್ರೆ, ನೀವು ಋಷಿಯ ಹಣೆಯ ಮೇಲೆಯೂ ಮತ್ತು ತಾಳಿಯ ಮೇಲೆಯೂ ಕುಂಕುಮ ಇಟ್ಟು ಅವಳಿಗೆ ಆಶೀರ್ವಾದ ಮಾಡಿ ಎಂದು ಅವರು ಹೇಳಿದರು. ಅದನ್ನು ಕೇಳಿದ ರಾವಣನು ದಂಗಾಗಿ ಹೋದನು. ನಾನು ಹೇಗೆ ಎಂದು ಅವನು ಹೇಳಿದನು. ನೀವೇ ತಾನೇ ಅಳಿಯಂದ್ರೆ ಇವೆಲ್ಲ ಮಾಡಬೇಕು. ನೀವಿಬ್ಬರು ಇವಾಗ ಗಂಡ ಹೆಂಡತಿ ಅಂದಮೇಲೆ ಇದನ್ನು ನೀವು ಮಾಡಿಯೇ ತೀರಬೇಕು ತಾನೇ ಎಂದು ವಾಸುದೇವನ್ ಹೇಳಿದನು. ವೃಷಿಕಾಳು ಅವನು ಮಾಡುವನೋ ಇಲ್ಲವೋ ಎಂಬ ಹಂಬಲದೊಂದಿಗೆ ಅವನನ್ನೇ ನೋಡುತ್ತಿದ್ದಳು. ಆದವಿ ಅವಳನ್ನು ಎಳೆದುಕೊಂಡು ಹೋಗಿ ರಾವಣನ ಮುಂಭಾಗದಲ್ಲೇ ನಿಲ್ಲಿಸಿದರು. ರಾವಣನು ಒಂದು ದೀರ್ಘ ಉಸಿರನ್ನ ತೆಗೆದುಕೊಂಡು ತನ್ನ ಕೈಯಲ್ಲಿ ಕುಂಕುಮವನ್ನು ಎತ್ತಿಕೊಂಡವನು ಅವಳ ಹಣೆಯ ಭಾಗದಲ್ಲಿ ಗಟ್ಟಿಯಾಗಿ ಒತ್ತಿ ಅದನ್ನು ಇಟ್ಟುಬಿಟ್ಟು ತಾಳಿಯನ್ನು ಹೊರಗೆ ಹಾಕುವಂತೆ ಕಣ್ಣುಗಳಿಂದಲೇ ಸನ್ನೆ ಮಾಡಿದನು. ಅವಳು ಅವನ ಮಾತಿಗೆ ಕಟ್ಟು ಬಿದ್ದವಳಂತೆ ತಾಳಿಯನ್ನು ಎತ್ತಿ ಅವನ ಮುಂದೆ ಚಾಚಲು ಅದರಲ್ಲಿ ಕುಂಕುಮವನ್ನು ಇಟ್ಟುಬಿಟ್ಟನು ರಾವಣ. ಅವಳು ಹಾಗೆಯೇ ಕಣ್ಣರಳಿಸಿ ಅವನನ್ನ ಕದಲದೆ ನೋಡುತ್ತಿದ್ದಳು. ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಋಷಿ ಎಂದು ಅವಳನ್ನ ಪ್ರಜ್ಞೆಗೆ ತಂದರು ಆದವಿ. ಅದನ್ನ ಕೇಳಿ ಅವರಲ್ಲಿ ಸರಿ ಎಂದು ತಲೆಯಾಡಿಸಿದವಳು ರಾವಣನ ಕಾಲಿಗೆ ಬೀಳಲು ಅವನಿಗೆ ಏನು ಮಾಡಬೇಕೋ ಎಂದು ತಿಳಿಯಲಿಲ್ಲ. ವಾಸುದೇವನ್ ಕೂಡ ಅವನ ಹೆಗಲನ್ನ ಮುಟ್ಟಿ ಎಬ್ಬಿಸಿ ಬಿಡಿ ಅಳಿಯಂದ್ರೆ ಎಂದು ತನ್ನ ಅಳಿಯನಿಗೆ ಹೇಳಿಕೊಟ್ಟರು. ಸಣ್ಣದಾಗಿ ತಲೆಯಾಡಿಸಿದವನು ಅವಳನ್ನು ಎಬ್ಬಿಸಿ ಬಿಟ್ಟನು. ನಂತರ ಅವರಿಬ್ಬರು ದಂಪತಿಗಳಾಗಿ ನಿಲ್ಲಿಸಿದವರು ತಾಂಬೂಲದ ತಟ್ಟೆಯಲ್ಲಿ ಹೂವು, ಹಣ್ಣು ಮತ್ತು ಅವರಿಗಾಗಿ ಬಟ್ಟೆಗಳು ಎಂದು ಎಲ್ಲವನ್ನ ಇಟ್ಟು ಅವರ ಕೈಗೆ ಕೊಟ್ಟರು. ವಾಸುದೇವನ್ ರಾವಣನಿಗಾಗಿ ಒಂದು ಕುತ್ತಿಗೆಯ ಚೈನ್ ಮತ್ತು ವಜ್ರದ ಉಂಗುರವನ್ನ ಉಡುಗೊರೆಯಾಗಿ ನೀಡಿದರು. ಅವನು ಅದನ್ನ ಬೇಡ ಎಂದು ನಿರಾಕರಿಸಿದನು. ವೃಷಿಕಾಳು ಕಣ್ಣುಗಳಿಂದಲೇ ಪಡೆದುಕೊಳ್ಳುವಂತೆ ಬೇಡಿಕೊಳ್ಳಲು ಅದರ ನಂತರ ಬೇಡ ಎಂದು ನಿರಾಕರಿಸಲು ಇಷ್ಟಪಡದವನು ಅವರ ಬಳಿ ಬಂದು ಅದನ್ನ ಪಡೆದುಕೊಂಡನು. ವೃಷಿಕಾಗೆ ಒಂದು ವಜ್ರದ ನೆಕ್ಲೆಸ್ ಅನ್ನು ಅವಳ ಕುತ್ತಿಗೆಗೆ ತೊಡಿಸಿಬಿಟ್ಟರು ಆದವಿ. ಬಳಿಕ ಸೈತ್ರನನ್ನು ಕರೆದವರು, ತಮ್ಮ, ನಾವು ನಿಮಗಾಗಿ ಬಟ್ಟೆ ಏನು ಎತ್ತಿ ಇಟ್ಟಿಲ್ಲ. ಆದ್ದರಿಂದ ಸದ್ಯಕ್ಕೆ ಇದನ್ನ ಮಾತ್ರ ಪಡೆದುಕೊಳ್ಳಿ. ಮುಂದಿನ ಬಾರಿ ನೀವು ಇಲ್ಲಿಗೆ ಬರುವಾಗ ಖಂಡಿತ ನಿಮಗೆ ಮದುವೆಯಾಗಿರುತ್ತದೆ. ಆಗ ನಿಮಗೂ ಇದೇ ತರಹ ವಿಶೇಷವಾಗಿ ಮಾಡಿಬಿಡೋಣ ಎಂದು ವಾಸುದೇವನ್ ಅವನ ಬಳಿ ಹೇಳಿದನು. ತನ್ನನ್ನು ಅವರು ಈ ಮಟ್ಟಿಗೆ ಒಪ್ಪಿಕೊಳ್ಳುತ್ತಾರೆ ಎಂದು ಅಂದುಕೊಳ್ಳದವನು ಸಂತೋಷದಿಂದ ಅವರು ಕೊಟ್ಟ ಹಣ್ಣಿನ ತಟ್ಟೆಯನ್ನ ಕೈಗೆ ಪಡೆದುಕೊಂಡನು. ಅವನಿಗೂ ತನ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಕಳಚಿ ಅವನ ಕುತ್ತಿಗೆಗೆ ಹಾಕಿಬಿಟ್ಟರು ವಾಸುದೇವನ್. ಅಂಕಲ್, ಏನಿದೆಲ್ಲ ಎಂದು ಅವನು ಗಾಬರಿಯಾಗಲು, ಇದರಲ್ಲಿ ಏನಿದೆ, ನೀನು ಕೂಡ ನನಗೆ ಮಗನೇ ಹಾಗೆ. ಈ ಅಪ್ಪ ಕೊಟ್ಟರೆ ಸ್ವೀಕರಿಸಲ್ವಾ ಎಂದು ಅವರು ಕೇಳಿದರು. ಅವರು ಹೇಳಿದ್ದನ್ನ ಕೇಳಿ ಕರಗಿ ಹೋದವನು ಕಣ್ಣುಗಳಲ್ಲಿ ಕಣ್ಣೀರಿನೊಂದಿಗೆ ತುಟಿಯಲ್ಲಿ ನಗುವಿನೊಂದಿಗೆ ಸರಿ ಎಂದು ತಲೆಯಾಡಿಸಿದನು.
ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.